ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನಿವತ್ತು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಸೊ ನಿಮಗೂ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೂ ಅಲ್ಲಿರೋ ಒಂದು ಪರಿಸರದ ಅಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ನನ್ನ ಬ್ಲಾಗಲ್ಲಿ ನಾನು ಕೂಡ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣಂತೆ. ಅದಕ್ಕಿಂತ ಮುಂಚೆ ನಾವಿವತ್ತು ಬೆಳಗ್ಗೆ ಬೇಗನೆ ಹೊರಟಿವಿ. ಅರೌಂಡ್ 4 o'clock ನಾನು ಎದ್ದು ರೈಸ್ ಬಾತ್ ಮಾಡಿಕೊಂಡೆ. ಸೊ ಅರೌಂಡ್ 5 o'clock ಹಂಗೆಲ್ಲ ಆಯಿತು. ಸೊ ರೆಡಿಯಾಗಿ ಹೊರಡೋಷ್ಟರಲ್ಲಿ ಮನೆ ಬಿಡೋಷ್ಟರಲ್ಲಿ 6 o'clock ಆಯಿತು. ನನ್ನ ಮಗಳು ಮುಂದೆ ಕಾರಲ್ಲಿ ಹೋಗ್ತಾ ಇದ್ದಾಳೆ. ಸೊ ನಾವಷ್ಟೇ ಇಲ್ಲಿ ಬೈಕಲ್ಲಿ ಹೋಗ್ತಾ ಇರೋದು. ಕಾರಲ್ಲಿ ಅಂದರೆ ನಮ್ಮ ರಿಲೇಷನ್ನು ಫ್ಯಾಮ್ಲಿಯವರೆಲ್ಲ ಸೇರಿಕೊಂಡು ಹೋಗ್ತಾ ಇರೋದು ಈ ಸಾರಿ. ಸೊ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ನಾವಿರೋ ಪ್ಲೇಸಿಂದ. ಸೊ ಇಶಾ ಫೌಂಡೇಶನ್ ಬಂದು 100 ಕಿಲೋಮೀಟರ್ ಇದೆ. ಸೊ ಹಾಗಾಗಿ 100 ಕಿಲೋಮೀಟರ್ ಹೋಗಬೇಕಲ್ಲ ಬೈಕಲ್ಲೇ ಅಂದ್ಬಿಟ್ಟು ನಮ್ಮ ಮನೆಯವರು ತುಂಬಾ ಸ್ಟ್ರೈನ್ ಆಗುತ್ತೆ, ಬಸ್ ಹೋಗ್ಬಿಡೋಣ, ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಅಂತ ಹೇಳಿದರು. ಸರಿ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಬಟ್ ಬೇಡ ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಮುಂದೆನೇ ಹೊರಟೇ ಹೋದ್ವಿ. ಫುಲ್ ಬೈಕಲ್ಲೇ ಇಶಾ ಫೌಂಡೇಶನ್ವರೆಗೂ ಹೋದ್ವಿ ನಾವು. ಅವರು ಕಾರಲ್ಲೆಲ್ಲ ಬಂದರು. ಸೊ ಆನ್ ದ ವೇ ಹೋಗ್ತಾ ಮಾಲ್ ಆಫ್ ಏಷ್ಯಾ ನನ್ನ ಕಣ್ಣಿಗೆ ಬಿತ್ತು. ಔಟರ್ ರಿಂಗ್ ರೋಡಲ್ಲಿ ಹೋಗುವಾಗ ಮೇಲ್ಗಡೆಯಿಂದ ಒಳ್ಳೆ ವ್ಯೂ ಸೂಪರಾಗಿ ಕಾಣಿಸುತ್ತೆ. ಸೊ ಅದನ್ನೇ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನನ್ನ ಒಂದು ಬ್ಲಾಗಲ್ಲೂ ಈ ಒಂದು ವಿಡಿಯೋ ಮಾಲ್ ಆಫ್ ಏಷ್ಯಾದು ನಾನು ಆಲ್ರೆಡಿ ಇದು ಓಪನಿಂಗ್ ಆದಾಗ ಬಂದುಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡು ಸೊ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದರೆ ಬೇಕಿದ್ದರೆ ಯಾರಾದರೂ ಹೋಗಿ ನೋಡ್ಬೋದು. ಹಾಗೆಯೇ ಅದು ಸುತ್ತಮುತ್ತ ಇರುವಂಥ ಒಂದು ಪರಿಸರನೂ ಕೂಡ ತುಂಬ ಚೆನ್ನಾಗಿ ವ್ಯೂ ಸೂಪರಾಗಿ ಕಾಣ್ತಾ ಇತ್ತು. ಅಲ್ಲಿ ಇರುವಂಥ ಒಂದು ಕಾಲೇಜು GKVK ಕಾಲೇಜ್ ಅಂತ ಹೇಳ್ತಾರೆ. ಸೊ ಇದು ಕೂಡ ತುಂಬಾ ಫೇಮಸ್ ಅಲ್ವಾ. ಸೊ ಮೇಲ್ಗಡೆ ನೈಸ್ ರೋಡಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಮುಂದೆ ಹೋದರೆ ನಾವು ದೇವನಹಳ್ಳಿ ಏರ್ಪೋರ್ಟ್ ನಿಯರ್ ಬೈ ಹೋದ್ವಿ ಈಗ. ಸೊ ಇಲ್ಲಿ ನೋಡಿದರೆ ಏರೋಪ್ಲೇನು ಏನು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಒಳ್ಳೆ ಹಕ್ಕಿಗಳ ಥರ ಹದ್ದುಗಳ ಥರ ಹಾರ್ತಾನೆ ಇದ್ವು ಇಲ್ಲಿ. ಸೊ ನನಗಿದು ನೋಡಿದ ತಕ್ಷಣ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ಏನಂದರೆ ನಾವು ಊರಲ್ಲಿದ್ದಾಗ ಈ ಥರ ಏರೋಪ್ಲೇನ್ ಮೇಲ್ಗಡೆ ಬರ್ತಾ ಇತ್ತು. ಇಷ್ಟು ದೊಡ್ಡದಾಗೂ ಕಾಣಿಸ್ತಾ ಇರಲಿಲ್ಲ. ಬಟ್ ನಾವೆಲ್ಲ ಹೊರಗಡೆ ಬಂದು ನಿಂತ್ಕೊಂಡು ಮಕ್ಕಳೆಲ್ಲ ಸೇರಿಕೊಂಡು ಹಾಯ್ 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 ಅಂತ ಕಿರಿಸ್ತಾ ಇದ್ವಿ, ಚೀರ್ತಾ ಇದ್ವಿ. ಅದಕ್ಕೆ ಕಣ್ಣು ಮರೆ ಆಗೋವರೆಗೂ ಅದನ್ನೇ ನೋಡ್ಕೊಂಡು ಕುಣಿದಾಡ್ತಿದ್ವಿ ನಾವು. ಅಲ್ಲೋಯ್ತು ಅಂತ ತೋರಿಸ್ತಾ ಇದ್ವಿ. ಅದೊಂದು ನೆನಪಾಯಿತು ನನಗೆ. ಆಮೇಲೆ ಮುಂದೆ ಹಾಗೆ ಹೋದ್ವಿ. ಬಟ್ ಆ ಕಡೆಯಿಂದ ಬರ್ತಾನೂ ಕೂಡ ತುಂಬಾ ಹತ್ತಿರದಿಂದ ನೋಡಿಕೊಂಡೆ ನಾನು. ಹಾಗೆ ಮುಂದೆ ಬರ್ತಾ ಸೊ ಈಗ ನಾವು ಚಿಕ್ಕಬಳ್ಳಾಪುರ ಪ್ಲೇಸಿಗೆ ನಿಯರ್ ಬೈ ಬಂದ್ವಿ ಈಗ. ಸೊ ಇಲ್ಲೆಲ್ಲ ಬಂಡೆ ಕಲ್ಲುಗಳು ಜಾಸ್ತಿ ಅಲ್ವಾ. ಸೊ ನೋಡ್ಬೋದು, ನೋಡಿ ಒಂದೊಂದು ಬಂಡೆಗಳು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದೆ ಅಂತ ಅಂದ್ಬಿಟ್ಟಲ್ವಾ. ಸೊ ಮನೆಗಳೆಲ್ಲ ಇಲ್ಲಿ ತುಂಬಾ ಇವಾಗೆಲ್ಲ ಇಂಪ್ರೂವೈಸ್ ಚೆನ್ನಾಗಿ ಆಗಿದೆ. ಸೊ ಹತ್ತತ್ರ ಬಂದಂಗೆ ನಮಗೆ ಅರೌಂಡ್ 8 o'clock ಆಗಿದೆ. ತುಂಬ ಚಳಿ ಆಗ್ತಿತ್ತು ನನಗೆ. ಚಿಕ್ಕಬಳ್ಳಾಪುರ ಎಂಟ್ರೆನ್ಸ್ ಅದಕ್ಕಿಂತ ಮೊದಲೇ ಎಷ್ಟು ಕೂಲ್ ಆಗ್ತಿತ್ತು ಅಂದರೆ ನಾವು ಯಾಕಾದರೂ ಬೈಕಲ್ಲಿ ಬಂದ್ವಪ್ಪ ಇಷ್ಟೊತ್ತಲ್ಲಿ ಅನ್ನೋ ಥರ ಆಗೋಯ್ತು. ಯಾಕಂದರೆ ಅಷ್ಟು ಕೂಲ್ ವೆದರು. ಅದು ಬೇರೆ ಈ ಟೈಮು ವಿಂಟರ್ ಸೀಸನ್ ಅಲ್ವಾ. ಸೊ ನನಗೆ ಕೂರಕ್ಕಾಗ್ತಿದ್ರಲ್ಲೆಲ್ಲ ಎಲ್ಲ ಕ್ಯಾಪು ಕವರ್ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ. ಕೈಗೆ ಕಾಲಿಗೆಲ್ಲ ಗ್ಲೌಸ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ರೆಡಿಯಾಗಿ ಬಂದರೂ ಕೂಡ ಈ ಒಂದು ಚಳಿಲಿ ಅಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕೂಲಾಗಿತ್ತು ವೆದರು. ಬಟ್ ಒಂಥರ ಮಜವಾಗೂ ಇತ್ತು ಅಂತಲೂ ಹೇಳ್ಬೋದು. ಈ ಥರ ನಾನು ತುಂಬ ರೇರ್ ಹೋಗಿರೋದು. ಅಲ್ಲಿ ನೋಡ್ಬೋದು ನೀವು, ಇನ್ನು ತೋರಿಸ್ತಾ ಇದ್ದೀನಿ ನಾನು. ಅಲ್ಲಿ ಬೆಟ್ಟಗಳಿಗೆಲ್ಲ ಬಂದು ಆ ಒಂದು ಇಬ್ಬನಿ ಯಾವ ಥರ ಅದೇ ಬಂದು ತಬ್ಕೊಂಡಿದೆಯೇನೋ ಅನ್ನಬೇಕು. ಆ ಥರ ಅಷ್ಟು ಕ್ಯೂಟಾಗಿ ಸಖತ್ತಾಗಿ ಕಾಣ್ತಾ ಇತ್ತು. ನನಗಂತೂ ಕೂಗ್ತಾ ಇದ್ದೆ, ನಾನು ಕಿರಿಸ್ತಾ ಇದ್ದೆ. ನಮ್ಮ ಮನೆಯವರು ಸುಮ್ಮನೆ ಇರು ನೀನು, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತಿದ್ರು. ನನಗೊಂಥರ ಇದು ಫಸ್ಟ್ ಅಂದರೆ ತುಂಬ ರೇರು ನಾನು ಈ ಥರದ್ದೆಲ್ಲ ಹೋಗಿದ್ದು ನೋಡಿದ್ದು. ಸೊ ನನಗೆ ನೋಡಿದ ತಕ್ಷಣ ತುಂಬಾ ಎಕ್ಸೈಟ್ಮೆಂಟ್ ಆಗೋಯ್ತು, ಖುಷಿ ಆಗೋಯ್ತು. ಸೊ ಹಾಗಾಗಿ ಆನ್ ದ ವೇ ಹೋಗ್ತಾ ಒಂದು ಇಬ್ಬನಿನಾಗಲಿ ಒಂದು ಸ್ನೋಫಾಲ್ ಬಿದ್ದೋದಾಗಲಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಮುಂದೆ ತುಂಬಾ ಬೆಟ್ಟಗಳು ಬರ್ತಾಯಿದ್ವು. ಸೊ ಆ ಬೆಟ್ಟಸ್ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋದ್ವಿ. ಇವಾಗ ಹತ್ತತ್ರ ನಾವು ಬಂದಿದ್ದೀವಿ. ಇಶಾ ಫೌಂಡೇಶನ್ ಹತ್ರ ಬಂದ್ವಿ ಅಂದ್ಕೊಂಡ್ರೆ ಇನ್ನೂ ಕೂಡ ಮುಂದೆ ಹೋಗಬೇಕು ನಾವು. ಬಟ್ ಇಲ್ಲಿ ಕೂಡ ಒಂದು ತುಂಬಾ ಇಂಪ್ರೂವೈಸ್ ಆಗಿದೆ ಈ ಸೈಡೆಲ್ಲನೂ ಹೇಳಬೇಕು ಅಂದ್ರೂ. ಅಷ್ಟೊಂದೇನು ತುಂಬ ಹಿಂದುಳಿದ ಥರ ಏನಿಲ್ಲ. ಈ ಕಡೆ ನಾನು ಬಂದಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸೊ ನಾನು ಯಾವ ಥರ ಇರುತ್ತೋ ಪ್ಲೇಸಲ್ಲೆಲ್ಲ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಇಲ್ಲೆಲ್ಲ ಕಾಲೇಜಸ್ ಆಗಲಿ, ದೊಡ್ಡ ಇನ್ಸ್ಟಿಟ್ಯೂಟ್ ಆಗಲಿ, ಕಂಪ್ನಿಗಳಾಗಲಿ ಇದ್ದಾವೆ. ಅಲ್ಲಿ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾವು ಊಟ ತೊಗೊಂಡು ಹೋದ್ವಲ್ಲ. ಸೊ ಈ ಒಂದು ಚಳಿಲಿ ಬಿಸಿ ಊಟ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವು ಆನ್ ದ ವೇ ಹೋಗ್ತಾನೆ ಆ ಒಂದು ನಿಮಗೆ ತೋರಿಸ್ತೇನೆಂದೆ ಮುಂದೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ನಾವು ಊಟ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆನೇ ತಂದಿರೋದು ಈ ಒಂದು ಚಳಿಗೆ ಅಲ್ಲಿ ಕೂಲಾಗಿಬಿಡುತ್ತೋ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಕೂಲಾಗಿಬಿಟ್ಟಿತ್ತು. ಬಟ್ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಬಿಸಿ ಆಗಿತ್ತು. ಹಾಗೆಯೇ ನಮ್ಮ ಸಿಸ್ಟರು
ಟೀ ಮಾಡ್ಕೊಂಡು ತೊಗೊಬಂದಿದ್ರು. ಈ ಒಂದು ಚಳಿಗೆ ಆ ಒಂದು ಟೀನು ಕುಡಿಯೋಕ್ಕೆ ಮಜವಾಗಿತ್ತು. ಅದು ಕೂಡ ಈ ಚಳಿಗೆ ಸ್ವಲ್ಪ ಆಲ್ರೆಡಿ ಆರೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಬಟ್ ಬಿಸಿ ಬಿಸಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಖಾರವಾಗಿ ಸ್ಪೈಸಿಯಾಗಿ ತಿನ್ನಬೇಕು ಈ ವೆದರ್ಗೆ ಅನ್ನೋ ಥರ ಅನಿಸುತ್ತೆ. ಯಾಕಂದರೆ ಅಲ್ಲಿ ಚಳಿ ಆ ಥರ ಇರುತ್ತೆ ಅಲ್ಲಿ ಈ ಟೈಮಲ್ಲಿ ಹೋದರೆ. ಆಮೇಲೆ ನಾವು ಮುಂದೆ ಹೋಗ್ತಾ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಯಾವ ಥರ ಇದೆ ಅಂತ. ಬೆಟ್ಟಕ್ಕೆಲ್ಲ ಬಂದು ಅಪ್ಕೊಂಬಿಟ್ಟಿದ್ದೆ ಆ ಒಂದು ಫಾಗು ಬಿಡೋದಿಲ್ಲ. ಅರೌಂಡ್ 12 ಆದ್ರೂ ಅದೇ ಥರ ಇತ್ತು. ನಾವು ಇದನ್ನ ಇಶಾ ಫೌಂಡೇಶನ್ ಹತ್ರ ಈಗ ಬಂದ್ವಿ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಎಂಟ್ರೆನ್ಸು. ಸೊ ತುಂಬಾ ಚೆನ್ನಾಗಿರುತ್ತೆ. ನನಗಿದು ಗೊತ್ತಾಗಲಿಲ್ಲ, ಏನಿದು ಏನೋ ಒಂದು ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ, ನೋಡೋಣ ವೀಡಿಯೋ ತೊಗೊಳ್ಳೋಣ ಅಂತ ವೀಡಿಯೋ ತೊಗೊಂಡ್ರೆ ನೋಡಿದರೆ ಇಶಾ ಫೌಂಡೇಶನ್ ಒಳಗಡೆ ಹೋಗುವಂಥ ಒಂದು ಪ್ಲೇಸ್ ಇದು. ಸೊ ಬನ್ನಿ ಮುಂದೆ ತೋರಿಸ್ತೇನೆ ನಿಮಗೆ. ಮೇಲ್ಗಡೆ ಈಶ್ವರನ ಇಟ್ಬಿಟ್ಟು ಆ ಥರ ಸ್ಟ್ಯಾಚು ಮಾಡಿದ್ದಾರೆ, ಆರ್ಚ್ ಥರ ಮಾಡಿಬಿಟ್ಟು. ಸೊ ಸದ್ಗುರು ಸನ್ನಿಧಿ ಅಂದ್ಬಿಟ್ಟು ಇದು ರೂಟು, ಇಲ್ಲಿಂದಾನೇ ಎಂಟ್ರೆನ್ಸ್ ಇರೋದು, ನೋಡ್ಬೋದು ನೀವು. ಸೊ ಸುಮಾರು ಕಾರ್ಗಳೆಲ್ಲ ಹೋಗ್ತಾ ಇದ್ವು. ಸೊ ನಾವು ವೀಕೆಂಡಲ್ಲಿ ಹೋಗಿರಲಿಲ್ಲ, ವೀಕ್ ಮಿಡ್ಡಲ್ಲಿ ಹೋಗಿದ್ವಿ, ಆದರೂ ಕೂಡ ಜನ ತುಂಬಾ ಇದ್ದರು. ಸೊ ನೋಡಿ ಸದ್ಗುರು ಸನ್ನಿಧಿಗೆ ಒಳಗಡೆ ಹೋಗುವಂಥ ರೂಟ್ ಇದು. ಸೊ ನಾನು ಇಷ್ಟೊತ್ತಿನವರೆಗೂ ನಿಮಗೆ ಬೆಟ್ಟ ಎಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಈ ರೂಟಲ್ಲಿ ಸಿಗ್ತಾ ಇರ್ತವೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹೋಟೆಲ್ ಸಿಗುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಯಾರು ಬೇಗ ಬಂದಿರ್ತಾರೋ ಇಲ್ಲಿ ಈ ಟೈಮಿಗೆ ಕರೆಕ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಿಗೆ ಇಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಆ ಟೈಮಿಗೆ ಬಂದವರು ಇಲ್ಲಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಅಂದ್ಬಿಟ್ಟು ಎಂಟ್ರೆನ್ಸಲ್ಲಿ ಒಂದು ಹೋಟೆಲ್ ಇದೆ. ಹಾಗೆಯೇ ಇಲ್ಲಿ JCB ಲಾರಿಗಳು ತುಂಬಾ ಇದ್ದಾವೆ. ಇದು ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ನಡೀತಾನೇ ಇದೆ. ಇನ್ನು ತುಂಬಾ ವರ್ಕ್ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ. ಬಟ್ ರೋಡ್ ಮಾತ್ರ ಸೂಪರ್ ಆಗಿದೆ. ಹಾಗೆ ಇಲ್ಲೊಂದು ಬೋರ್ಡ್ ಹಾಕಿದರೆ ಏನೇನಿದೆ ಅಲ್ಲಿ ಇಶಾ ಫೌಂಡೇಶನ್ ಒಳಗಡೆ ಅಂದ್ಬಿಟ್ಟು. ಸೊ ಅದು ಫುಲ್ಲಾಗಿ ತೊಗೊಳಕ್ಕಾಗಲಿಲ್ಲ. ಹಾಗೆಯೇ ಇಲ್ಲಿ ಬರ್ತಾ ಆಂದವೇ ಇಲ್ಲಿ ಒಂದು ಬೆಟ್ಟದ ಕೆಳಗಡೆ, ಅಂದರೆ ಅದೊಂದು ಕಲ್ಲು ಬಂಡೆಗಳಲ್ವ ಇಲ್ಲೆಲ್ಲ. ಸೊ ಜನರು ಕಲ್ಲಲ್ಲಿ ಅದು ಹೊಡಿತಾರಲ್ವ, ಏನೋ ಒಂದು ರೆಡಿ ಮಾಡೋದಕ್ಕೆ ಕಟ 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 ಅಂತ ಸೌಂಡ್ ಆ ಥರ ಮಾಡ್ತಾನೆ ಇದ್ದರು. ಅವರು ಏನು ಅಂತ ನೋಡೋಕ್ಕೆ ಟ್ರೈ ಮಾಡಿದೆ, ಅಷ್ಟರಲ್ಲಿ ಜನರು ತುಂಬ ಜನ ಇದ್ದರು. ವಿಡಿಯೋ ಕ್ಯಾಪ್ಚರ್ ಅಷ್ಟು ನೀಟಾಗಿ ಆಗಿಲ್ಲ. ಬಟ್ ರೋಡ್ ಮಾತ್ರ ಸಖತ್ತಾಗಿದೆ ಹೋಗೋಕ್ಕೆ. ಯಾವುದೇ ರೀತಿ ಅಂದರೆ ಸ್ಟ್ರೈಟ್ ಆಗಿಲ್ಲ, ಅಪ್ಪು ಡೌನು ಕರ್ವ್ ಆ ಥರ ಇದೆ. ಬಟ್ ಚೆನ್ನಾಗಿದೆ ರೋಡು ಹೋಗೋದಕ್ಕೆ ಅಂದವೆ. ಸೊ ನೋಡ್ಬೋದು, ನಾನಿಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರದೊಂದು ಪ್ಲೇಸಲ್ಲಿ ನಾವು ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ. ಬಟ್ ಊಟ ಮಾಡುವಾಗ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಅದನ್ನು, ಹಾಗೇ ಹೋಗಿಬಿಟ್ವಿ. ಸೊ ಆನ್ ದ ವೇ ಹೋಗ್ತಾ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬನ್ನಿ ಮುಂದೆ ತೋರಿಸ್ತೆ ನಿಮಗೆ ಯಾವ ಥರ ಫಾಗ್ ಬರುತ್ತೆ, ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನೋಡೋದಕ್ಕೆ ತುಂಬಾ ಮಜವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಕ್ಕಪಕ್ಕ ಈ ಥರ ಅಲ್ಲೊಂದು ಅಂಗಡಿಗಳಿದ್ದಾವೆ. ಸೊ ಆ್ಯಕ್ಚುಲಿ ಈ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಸೊ ನಾವು ಎಂಟ್ರೆನ್ಸ್ ಬಂದ್ವಲ್ಲ, ಅದು ರೂಟ್ ತೋರಿಸ್ತಾ ಇದೆ ನಿಮಗೆ. ನಾನು ಮತ್ತೆ ಇನ್ನೊಂದು ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆ ಬ್ಲಾಗಲ್ಲೇ ಮತ್ತೆ ಫುಲ್ ಡೀಟೇಲ್ಸ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೆ. ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.